ವೆಲ್ಕಮ್ ಬ್ಯಾಕ್ ಟು ದ ಮಿನಿ ವ್ಲಾಗ್. ಸಂಜೆಯ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಾಗಿ ಏನಂತಂದರೆ ನೀರು ಹಾಕಿದಾಗ ನೀರು ಜೊತೆ ಮಣ್ಣು ಸ್ವಲ್ಪ ಓವರ್ಫ್ಲೋ ಆಗೋಗ್ಬಿಡ್ತಾ ಇತ್ತು. ಹಾಗಾಗಿ ಗಿಡ ಅಷ್ಟೊಂದು ಬರ್ತಾ ಇರಲಿಲ್ಲ. ಅದಕ್ಕೆ ಮಣ್ಣು ಸ್ವಲ್ಪ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಇಂಡೋರ್ ಪ್ಲ್ಯಾಂಟ್ಸ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಔಟ್ಡೋರ್ ಪ್ಲ್ಯಾಂಟ್ಸ್ ಥರ ಇರೋದಿಲ್ಲ ಅವು. ಆ್ಯಂಡ್ ಇದು ಏನಂತಂದರೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನನ್ನ ತಂಗಿ 6 ಜಾರ್ಸ್ ಏನೋ ಬಂದಿತ್ತು. ಸೊ ನನಗೆ ಎರಡು ಕೊಟ್ಲು. ನಾನು ಇದ್ರಲ್ಲಿ ಬಂದುಬಿಟ್ಟು ಹೋಮ್ ಮೇಡ್ ತುಪ್ಪ ಒಂದು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ, ಇನ್ನೊಂದರಲ್ಲಿ ಉಪ್ಪು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ನಾನು ಇದನ್ನ ಆರ್ಡರ್ ಹಾಕ್ಕೊಂಡಾಗ ನಾನು ನಿಮಗೆ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ. ಸೊ ನೀವು ಸಹ ಹಾಕ್ಕೋಬೋದು. ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಈ ಕೆಲಸ ಮುಗಿದ್ಮೇಲೆ ನಾನು ರಾತ್ರಿ ಡಿನ್ನರ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿನಾಗಿ ಚಪಾತಿ ತಿನ್ನೋದಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಈರುಳ್ಳಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಕಡಲೆಕಾಳ್ದು ಸಾಂಬಾರು ಇತ್ತು, ಅದ್ರ ಜೊತೆಗೆ ಚಟ್ನಿನೂ ಸ್ವಲ್ಪ ಇತ್ತು. ಅದ್ರ ಜೊತೆ ರೊಟ್ಟಿನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಗೆ ತಿಂದೆ. ಆ್ಯಂಡ್ ಇದೇನಾಗುತ್ತೆ ಅಂದರೆ ಇಷ್ಟೆಲ್ಲ